ಪಟ್ಟಿ ನೋಡಿದೆ. ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಮೊದಲನೇದು ಜಿಲ್ಲಾ, ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಒಂದು ಅಂದಾಜು 15,000 ನೋಂದಣಿ ಆಗಿದೆ. ಎರಡನೇ ಸ್ಥಾನದಲ್ಲಿ ಶಿಡ್ಲಘಟ್ಟ ಇದೆ, 10,000 ನೋಂದಣಿ ಆಗಿದೆ. ಇನ್ನು 3 ಕ್ಷೇತ್ರಗಳಲ್ಲಿ 1,500ದಿಂದ 2,000 ಆಗಿದೆ. ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 15,000 ಮಾಡಿದ್ದೀರಿ. ನಾನು ಟಾರ್ಗೆಟ್ ಕೊಟ್ಟಿರೋದು 1 ಲಕ್ಷ. ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ 1 ಲಕ್ಷ ಮೆಂಬರ್ಶಿಪ್ ಮಾಡಬೇಕು ಅಂತ ಟಾರ್ಗೆಟ್ ಅನ್ನ ಕೊಟ್ಟಿದ್ದೀವಿ. ಎಷ್ಟು ಮಾಡ್ತೀವಿ ನೋಡೋಣ. ಆದರೆ ಟಾರ್ಗೆಟ್ ಮಾತ್ರ ಅಚೀವ್ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಅಂತೂ ನಾವು ಮಾಡ್ತೇವೆ ಅಂತ ನಿಮಗೆ ಸಭೆ ಮೂಲಕ ನಿಮ್ಗೆ ಮಾತನ್ನು ಕೊಡ್ತಾ ಇದ್ದೀವಿ. ವ್ಯಕ್ತಿಯಿಂದ ಯಾರೂ ಕೂಡ ಹೋಗೋದು ಬೇಡ, ಪಕ್ಷದ ಹಿಂದೆ ಹೋಗೋಣ. ಪಕ್ಷದಿಂದ ಹೋಗೋಣ. ಪಕ್ಷ ಏನು ಆದೇಶ, ಅದಕ್ಕೆ ನೋಡಿ ರಾಜ್ಯದಲ್ಲಿ ಏನೇನೋ ಆಗ್ತಾ ಇದೆ. ನಾನು ಎಲ್ಲಿ ಕೂಡ ಯಾರ ಹತ್ರನೂ ಹೋಗ್ಲಿಲ್ಲ. ಪಕ್ಷ ಏನು ತೀರ್ಮಾನ ಮಾಡುತ್ತೆ ಪಕ್ಷಕ್ಕೆ ನಾನು ಅಡಿಯಾಗಿ ಇರ್ತೀನಿ. ಇದು ನಮ್ಮ ತೀರ್ಮಾನ. ನಾವು ಪಕ್ಷವನ್ನು ನಂಬಿ ಬಂದಿದ್ದೇವೆ ಹೊರತು ಯಾವುದೇ ವ್ಯಕ್ತಿಯನ್ನಲ್ಲ. ನಮ್ಮ ಮುಂದೆ ಇರೋ ಗುರಿ ನಂದೀಶ್ ರೆಡ್ಡಿ ಅವರು ಕೊಟ್ಟಿದ್ದೀವಿ ನಾವು ಮಾತು. 1 ಲಕ್ಷ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಡ್ತೀವಿ ಅಂತಿದ್ದೀವಿ. 15% ಆಗಿದೆ ಅಷ್ಟೇ. ಇನ್ನ 85% ನಾವು ಮುಟ್ಟಬೇಕು. ನಾವೆಲ್ಲ ಕೂಡ ಮನಸ್ಸು ಮಾಡಿ ಇದನ್ನು ಗಂಭೀರವಾಗಿ ತಗೊಳ್ಳಿ. ಅದಕ್ಕೋಸ್ಕರ ಇದನ್ನು ಮಾಡಿ ಇವತ್ತು ಪಕ್ಷವನ್ನ ಬಯಲುಸೀಮೆ ಪ್ರದೇಶದಲ್ಲಿ ಏನು ಬಿಜೆಪಿಗೆ ಮರುಭೂಮಿ ಅಂತ ಹೇಳ್ತಾ ಇದ್ರು, ಅಂತ ಒಂದು ಪ್ರದೇಶದಲ್ಲಿ ನಾವು ಈ ಪಕ್ಷವನ್ನು ಅತ್ಯಂತ ಗಟ್ಟಿಯಾಗಿ ಕಟ್ಟುವಂತ ಒಂದು ನಾವು ಗಟ್ಟಿ ತೀರ್ಮಾನವನ್ನು ಇವತ್ತು